ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ತುಂಬಾ ಸ್ಪೈಸಿಯಾಗಿರುವ ಕುರುಮ್ ಆಗಿರುವ ಖಾರದ ಕಡ್ಡಿ ರೆಸಿಪಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ಅರ್ಧ ಕೆಜಿ ಕಡಲೆ ಹಿಟ್ಟು, ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಒಂದು 3 ಸ್ಪೂನು ಕೆಂಪು ಮೆಣಸಿನ ಹುಡಿ, ಒಂದು 3 ಸ್ಪೂನು ಉಪ್ಪು, ಹುಡಿ ಉಪ್ಪು, 2 ಚಮಚ ಓಮಕಾಳು. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಆದ ನಂತರ ಒಂದು 4 ಚಮಚ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಕೈಯನ್ನು ಜಾಗ್ರತೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಒಂದು ಚಿಟಿಕೆ ಹಿಂಗನ್ನು ನೀರಲ್ಲಿ ಕಲಸಿ ಹಾಕಿಕೊಳ್ತಾ ಇದ್ದೀನಿ. ಹಿಂಗಿನ ಹುಡಿ ಇದ್ದರೆ ಅದನ್ನು ಬೇಕಿದ್ದರೂ ಹಾಕ್ಕೊಳ್ಬೋದು. ಇನ್ನು ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಕಲಸಿಕೊಳ್ಬೇಕು. ಒಮ್ಮೆಗೆ ನೀರು ಹಾಕಿದರೆ ಹಿಟ್ಟೆಲ್ಲ ನೀರು ಆಗ್ತದೆ. ಅದಕ್ಕೆ ಸ್ವಲ್ಪನೇ ಹಿಟ್ಟು ಹಾಕಿ ಕಲಸಿಕೊಂಡ್ರೆ ಒಳ್ಳೆಯದು. ಕಡಲೆ ಹಿಟ್ಟು ಆಗಿರೋದ್ರಿಂದ ಕೈಗೆಲ್ಲ ಅಂಟಿಕೊಳ್ತದೆ. ಅಂಟಿಕೊಂಡ್ರೂ ತೊಂದರೆ ಇಲ್ಲ, ಇಷ್ಟು ಹದವಾಗಿದ್ದರೆ ಸಾಕು. ಈಗ ಕೈಯನ್ನು ಎಣ್ಣೆಯಲ್ಲಿ ಮುಳುಗಿಸಿ ಸಣ್ಣ ಸಣ್ಣ ಗಾತ್ರದ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ಖಾರ ಕಡ್ಡಿ ಅಚ್ಚುಂಟಲ್ವ, ಆ ಗಾತ್ರದಲ್ಲಿ ಉಂಡೆಗಳನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಮಗೆ ಒತ್ತುವಾಗ ಆ ಅಚ್ಚಿಗೆ ಹಾಕಿ ಉಂಡೆ ಒತ್ತಲಿಕ್ಕೆ ಸುಲಭ ಆಗ್ತದೆ. ಖಾರ ಕಡ್ಡಿ ಮಾಡಲಿಕ್ಕೆ ಉಂಡೆ ರೆಡಿ ಆಯಿತು. ಖಾರ ಕಡ್ಡಿ ಬಿಡುವ ಅಚ್ಚಿಗೆ ಎಣ್ಣೆಯನ್ನು ಸವರಿಕೊಳ್ತಾ ಇದ್ದೇನೆ. ನಾವು ಎಣ್ಣೆಯನ್ನು ಸವರಿಕೊಂಡ್ರೆ ಅಚ್ಚಲ್ಲಿ ಹಿಟ್ಟೆಲ್ಲ ಇಟ್ಕೊಳ್ಳೋದಿಲ್ಲ, ನಮಗೆ ಒತ್ತಲಿಕ್ಕೆ ಸುಲಭ ಆಗ್ತದೆ. ಖಾರ ಕಡ್ಡಿ ಅಚ್ಚಿಗೆ ರೆಡಿ ಮಾಡಿದ ಉಂಡೆಯನ್ನು ಹಾಕ್ಕೊಳ್ಳುವ. ಉಂಡೆಯನ್ನು ಹಾಕಿ ಚೆನ್ನಾಗಿ ಒತ್ಕೊಳ್ಬೇಕು. ನಾನು ಮಾಡಿದ ಉಂಡೆ ಸ್ವಲ್ಪ ದೊಡ್ಡದಾಯಿತು, ಸ್ವಲ್ಪ ಸಣ್ಣಗೆ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಸರಿಯಾಗಿ ಒತ್ಕೊಳ್ಬೇಕು, ಮಧ್ಯದಲ್ಲಿ ಗ್ಯಾಪ್ ಎಲ್ಲ ಇರಲಿಕ್ಕಿಲ್ಲ, ಇಲ್ಲದ್ರೆ ನಮಗೆ ಖಾರ ಕಡ್ಡಿ ಕಟ್ಟಾಗ್ತದೆ ಗ್ಯಾಪ್ ಇಟ್ಟರೆ. ಈಗ ಬಿಸಿಯಾದ ಎಣ್ಣೆಗೆ ಖಾರ ಕಡ್ಡಿಯನ್ನು ಬಿಡಬೇಕು. ಖಾರದ ಕಡ್ಡಿಯನ್ನು ಎಣ್ಣೆಯಲ್ಲಿ ಬಿಡುವಾಗ ಮಧ್ಯಮ ಉರಿಯಲ್ಲಿಟ್ಟು ಬಿಡಬೇಕು, ಇಲ್ಲದ್ರೆ ಕರಚಿ ಹೋಗ್ತದೆ. ದೊಡ್ಡ ಉರಿ ಇಟ್ಟರೆ ಎಲ್ಲ ಕಪ್ಪಾಗ್ತದೆ, ಇಲ್ಲದ್ರೆ ಸಣ್ಣ ಉರಿಯಲ್ಲಿ ಇಟ್ಟು ಬಿಟ್ಕೊಂಡ್ರೆ ಆಗ್ತದೆ. ನಿಧಾನವಾಗಿ ರೌಂಡಾಗಿ ಬಿಡ್ತಾ ಬರಬೇಕು. ಸ್ವಲ್ಪ ಹೊತ್ತು ಬಿಟ್ಟು ನಂತರ ಈ ರೀತಿ ಇನ್ನೊಂದು ಬದಿ ಮಗುಚಿ ಹಾಕ್ಕೊಳ್ಬೇಕು. ಒಂದು 2 ಸರಿ ಈ ರೀತಿ ಮಗುಚಿ ಹಾಕಿಕೊಳ್ತಾ ಇರಬೇಕು. ನಂತರ ಸ್ವಲ್ಪ ಕಂದು ಕಲರ್ ಬರುವಾಗ ತೆಗೆದು ಒಂದು ಪಾತ್ರೆಗೆ ಹಾಕಿಕೊಳ್ಬೇಕು. ಇದೇ ರೀತಿ ಎಲ್ಲ ಹಿಟ್ಟನ್ನು ಅಚ್ಚೆಯ ಒಳಗೆ ಹಾಕಿ ಮಧ್ಯಮ ಉರಿಯಲ್ಲೇ ಇಟ್ಟು ಈ ರೀತಿ ನಿಧಾನವಾಗಿ ಬಿಡಬೇಕು. ಬಿಸಿ ಎಣ್ಣೆ ಇರುವಾಗ ಕೈಯೆಲ್ಲ ಜಾಗ್ರತೆ ಮಾಡಿ ಬಿಡಬೇಕು. ಫ್ರೆಂಡ್ಸ್, ಇನ್ನು ಇದೇ ರೀತಿ ಉಳಿದ ಹಿಟ್ಟಿನಿಂದ ಖಾರ ಕಡ್ಡಿಯನ್ನು ರೆಡಿ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಇಂತಹ ಕೆಲವೊಂದು ಸ್ನ್ಯಾಕ್ಸ್ ರೆಸಿಪಿಗಳನ್ನು ನಾವು ಮನೆಯಲ್ಲೇ ಮಾಡಿ ತಿಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಖಾರ ಕಡ್ಡಿ ರೆಸಿಪಿ ರೆಡಿ ಆಯಿತು. ಫ್ರೆಂಡ್ಸ್, ಈ ಖಾರ ಕಡ್ಡಿ ರೆಸಿಪಿಯನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ. ಇವಾಗ ಖಾರ ಕಡ್ಡಿಯನ್ನು ತುಂಡು ಮಾಡುವ. ಫ್ರೆಂಡ್ಸ್, ಖಾರ ಕಡ್ಡಿಯನ್ನು ತುಂಡು ಮಾಡುವಾಗ ಒಳಗಡೆ ಗೋಳೆಯಾಗಿರ್ತದೆ. ಫ್ರೆಂಡ್ಸ್, ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.